ಎಲ್ಪಿಜಿ ಸಿಗದೆ ಕೇವಲ ಹೋಟೆಲ್ ಉದ್ಯಮದ ಮೇಲೆ ಮಾತ್ರ ಪರಿಣಾಮ ಬಿದ್ದಿಲ್ಲ. ಇತ್ತ ಇಂದಿರಾ ಕ್ಯಾಂಟೀನ್, ಜಿಬಿಎ ಶಾಲೆ ವಿಚಾರಕ್ಕೆ ಬರೋದಾದ್ರೆ ಅಲ್ಲೂ ಕೂಡ ಗ್ಯಾಸ್ ಎಫೆಕ್ಟ್ ತಟ್ಟಿದೆ. ಇಂದಿರಾ ಕ್ಯಾಂಟೀನ್, ಜಿಬಿಎ ಶಾಲೆಗೂ ಕೂಡ ಗ್ಯಾಸ್ ಎಫೆಕ್ಟ್ ತಟ್ಟಿದೆ. ಅಡುಗೆ ಮಾಡೋಕೆ ಗ್ಯಾಸ್ ಇಲ್ಲ ಅಲ್ಲಿ. ಯುದ್ಧದ ಎಫೆಕ್ಟ್ ಸದ್ಯ 2 ದಿನಕ್ಕೆ ಆಗುವಷ್ಟು ಮಾತ್ರ ಗ್ಯಾಸ್ ಇದೆ. ಇಂದಿರಾ ಕ್ಯಾಂಟೀನ್ಗಳ ಆಹಾರ ತಯಾರಿಕೆಗೆ ಗ್ಯಾಸ್ ಅನ್ನು ಬಳಕೆ ಮಾಡಲಾಗುತ್ತೆ. 170ಕ್ಕೂ ಹೆಚ್ಚು ಇಂದಿರಾ ಕ್ಯಾಂಟೀನ್ಗಳು ಕಾರ್ಯನಿರ್ವಹಿಸ್ತಾ ಇದೆ. ಆಹಾರ ಪೂರೈಕೆ ಮಾಡುವ ಕೇಂದ್ರದಲ್ಲಿ ಸಿಲಿಂಡರ್ ಕೊರತೆ ಇದೆ. ಗ್ರೇಟರ್ ಬೆಂಗಳೂರು ಅಥಾರಿಟಿ ವ್ಯಾಪ್ತಿಯಲ್ಲಿರುವಂತಹ 24,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸದ್ಯ ಇವರು ಕೂಡ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಿಲಿಂಡರ್ ಖಾಲಿಯಾದ ನಂತರ ಬಿಸಿಯೂಟಕ್ಕೆ ತೊಂದರೆ ಆಗುತ್ತಾ? ಹಾಗಾದ್ರೆ ಹೀಗಾಗಿ ಪರ್ಯಾಯ ವ್ಯವಸ್ಥೆಯನ್ನ ಹುಡುಕ್ತಾ ಇದೆ ಜಿಬಿಎ. ಸಂಬಂಧಪಟ್ಟ ಬೆಂಗಳೂರಿಗೆ ಮಾತ್ರ ಸೀಮಿತ ಅಲ್ಲ, ಇದು ಇಡೀ ರಾಜ್ಯಕ್ಕೆ ಸೀಮಿತವಾಗಿರ್ತಕ್ಕಂಥ ಸಮಸ್ಯೆ. ಅದಕ್ಕೆ ಮಾನ್ಯ ಮುಖ್ಯ ಕಾರ್ಯದರ್ಶಿ ಇದರ ಬಗ್ಗೆ ಈಗಾಗಲೇ ಅವರ ಜೊತೆಗೆ ಚರ್ಚೆನೆ ಮಾಡಿ ಮುಂದೆ ಕ್ರಮ ತಗೊಳ್ಬೇಕಾಗ್ತದೆ. ಸರ್ಕಾರ ಗಮನಕ್ಕೆ ಇದೆ, ಸರ್ಕಾರಕ್ಕೆ ಇದರ ಬಗ್ಗೆ ಗಮನ ಇದ್ದೇ ಇದೆ. ಅವರ ಜೊತೆಗೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ಜೊತೆಗೆ ಸಮಾಲೋಚನೆ ಮಾಡಿ ನಾವು ಮುಂದಿನ ಕಾರ್ಯಕ್ರಮ ಮಾಡಿ. ಪರ್ಯಾಯ ವ್ಯವಸ್ಥೆ ಈಗ ಸದ್ಯಕ್ಕೆ ಏನು ನಮಗೆ ಇಲ್ಲ, ಯಾಕಂದ್ರೆ ಎಲ್ಲ ಹೋಟೆಲ್ಗಳಿಗೆ ಸಹ ಸಮಸ್ಯೆ ಬರ್ತಾ ಇದೆ. ನಮಗೆ ಬಂದ ಮಾಹಿತಿ ಪ್ರಕಾರ ಆಲ್ ಈಟರೀಸ್ಗೆ ಸಮಸ್ಯೆ ಇದ್ದೇ ಇದೆ. ಸೊ ಬಹುತೇಕ ಇಡೀ ದೇಶದಲ್ಲಿ ಈ ತರ ಒಂದು ಸಮಸ್ಯೆ ಇರುವಾಗ ಯಾವ ರೀತಿಯಿಂದ ಪರ್ಯಾಯ ವ್ಯವಸ್ಥೆ ಮಾಡಬಹುದು ಬಗ್ಗೆ ಸಹ ಚರ್ಚೆ ಮಾಡಲಿಕ್ಕೆ ಸರ್ಕಾರ ಮಟ್ಟದಲ್ಲಿ ಈಗಾಗಲೇ ಉನ್ನತ ಮುಖ್ಯ ಕಾರ್ಯದರ್ಶಿ ಅವರು ಎಲ್ಲರದ ಅಭಿಪ್ರಾಯ ತಗೊಂಡು ಸರ್ಕಾರ ನಿರ್ದೇಶನ ಕೊಡ್ತಾ ಇದ್ದಾರೆ. ಆ ದೃಷ್ಟಿಯಿಂದ ನಾವು ಆ ಆದೇಶ ಮೇರೆಗೆ ನಾವು ನೋಡ್ಬೇಕೀಗ ಏನು ಹೇಗೆ ಮುಂದುವರಿಸಬೇಕು ಅಂತ ನೋಡ್ಬೇಕು. ನಾವು ಕೇಳಿದ ಪ್ರಕಾರ ಇಂಡಸ್ಟ್ರಿಯಲ್ ಗ್ಯಾಸ್, ಕನ್ಸ್ಯೂಮರ್ ಗ್ಯಾಸ್, ಕಮರ್ಷಿಯಲ್ ಗ್ಯಾಸಸ್ ಏನು ಉಪಯೋಗ ಮಾಡ್ತಾರೆ ಅದು ಶಾರ್ಟೇಜ್, ಇದಕ್ಕೆ ಈಗಾಗಲೇ ಕಡಿವಾಣ ಹಾಕಿದ್ದಾರೆ. ಎಸ್, ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಷ್ಮಿತಾ. ನಂದಿನಿ ಲೇಔಟ್ನ ಇಂದಿರಾ ಕ್ಯಾಂಟೀನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುಷ್ಮಿತಾ, ಗಮನಿಸ್ತಾ ಇದ್ವಿ ಗ್ಯಾಸ್ನ ಅಭಾವ ಇಷ್ಟರ ಮಟ್ಟಿಗಿದೆ ಅಂತೇಳಿ. ಸದ್ಯ ಇಂದಿರಾ ಕ್ಯಾಂಟೀನ್ಗಳ ಪರಿಸ್ಥಿತಿ ಹೇಗಿದೆ? ಇನ್ನೊಂದು ಕಡೆಯಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಬಿಸಿಯೂಟಕ್ಕೆ ಗ್ಯಾಸ್ ಪೂರೈಕೆ ಆಗ್ತಾ ಇದೆಯಾ? ಹೇಗೆ ಮುನ್ನೆಚ್ಚರಿಕಾ ಕ್ರಮವನ್ನು ಜಿಬಿಎ ಯಾವ ರೀತಿಯಾಗಿ ತೆಗೆದುಕೊಂಡಿದೆ? ಎಸ್ ಸಂಪತ್, ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ಯುದ್ಧ ನಡೀತಾ ಇದೆ. ಆದರೆ ಯುದ್ಧದ ಎಫೆಕ್ಟ್ ಭಾರತದ ಮೇಲೆ, ಅದರಲ್ಲೂ ಕೂಡ ನಮ್ಮ ಕರ್ನಾಟಕದ ಮೇಲೆ ಅತಿ ಹೆಚ್ಚಿನ ಪ್ರಭಾವ ಬೀರ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಎಲ್ಲೂ ಕೂಡ ಕಮರ್ಷಿಯಲ್ ಗ್ಯಾಸ್ಗಳ ಸಪ್ಲೈ ಸರಿಯಾದ ಮಟ್ಟಿಗೆ ಆಗ್ತಾ ಇಲ್ಲ. ಕಳೆದ 2 ದಿನದ ಹಿಂದೆಯೇ ಸಂಪೂರ್ಣವಾಗಿ ಕಮರ್ಷಿಯಲ್ ಗ್ಯಾಸ್ಗಳ ಸಪ್ಲೈ ಸ್ಥಗಿತ ಆಗಿರುವಂಥದ್ದು. ಸದ್ಯ ನಾನು ಇವಾಗ ನಂದಿನಿ ಲೇಔಟ್ನಲ್ಲಿರುವಂತಹ ಇಂದಿರಾ ಕಿಚನ್ ನಲ್ಲಿ ಇದ್ದೀನಿ. ಏನು ಪ್ರತಿಯೊಂದು ಇಂದಿರಾ ಕ್ಯಾಂಟೀನ್ಗೂ ಕೂಡ ಈ ಒಂದು ಕಿಚನ್ ನಿಂದ ಆಹಾರವನ್ನು ತಯಾರಿಸಿ ಪೂರೈಕೆ ಮಾಡಲಾಗುತ್ತೆ. ಸದ್ಯ ಇಂದಿರಾ ಗಳು ಕೂಡ ಇವಾಗ ಸ್ವಲ್ಪ ತೊಂದರೆಯನ್ನ ಅನುಭವಿಸ್ತಾ ಇರುವಂತದ್ದು. ಕಾರಣ ಏನು ಅಂತ ಹೇಳಿದ್ರೆ, ಏನು ಹೋಟೆಲ್ಗಳಿಗೆ ಹೇಗೆ 2 ದಿನದ ಹಿಂದೆ ಗ್ಯಾಸ್ ಸಪ್ಲೈ ಬಂದಾಗಿದೆ, ಅದೇ ರೀತಿಯಲ್ಲಿ ಇಂದಿರಾ ಕಿಚನ್ಗಳಿಗೂ ಕೂಡ 2 ದಿನದ ಹಿಂದೆ ಗ್ಯಾಸ್ ಸಪ್ಲೈ ಸಂಪೂರ್ಣವಾಗಿ ಬಂದಾಗಿರುವಂತದ್ದು. ಇಂದಿರಾ ಕಿಚನ್ ಅಂತ ಹೇಳಿದ್ರೆ, ಇಂದಿರಾ ಕ್ಯಾಂಟೀನ್ ಅಂತ ಹೇಳಿದ್ರೆ ಅದೆಷ್ಟೋ ಬಡ ಹಾಗೆ ಮಧ್ಯಮ ವರ್ಗದವರು ಇದರ ಆಹಾರವನ್ನೇ ನಂಬಿ ಬದುಕ್ತಾ ಇದ್ದಾರೆ ಬೆಂಗಳೂರಲ್ಲಿ. ಯಾಕಂತ ಹೇಳಿದ್ರೆ 5-10 ರೂಪಾಯಿ ಊಟ ಸಿಗುವಂತಹ ಜಾಗ. ಆದ್ರೆ ನೀವು ನೋಡ್ತಾ ಇರ್ಬೋದು ಸಾಲುಗಟ್ಟಿ ಖಾಲಿ ಸಿಲಿಂಡರ್ಗಳು ಹೇಗೆ ಇಲ್ಲಿ ಹೊರಗೆ ಇಟ್ಟಿದ್ದಾರೆ ಅಂತ ಹೇಳಿ. ಪ್ರತಿಯೊಬ್ಬರು ಕೂಡ ಕಷ್ಟಪಟ್ಟು ಇಲ್ಲಿ ಅಡುಗೆ ಮಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಅದರಲ್ಲೂ ಕೂಡ ಈ ಒಂದು ನಂದಿನಿ ಲೇಔಟ್ ಇಂದಿರಾ ಕಿಚನ್ ಏನಿದೆ, ಇದರಲ್ಲಿಂದ 16 ಕ್ಯಾಂಟೀನ್ಗಳಿಗೆ ಆಹಾರವನ್ನ ಸಪ್ಲೈ ಮಾಡಬೇಕಾಗುತ್ತೆ. ಅಂದ್ರೆ ಸಾವಿರಾರು ಜನರು ಈ ಒಂದು ಊಟವನ್ನ ಮಾಡ್ತಾರೆ. ಆದ್ರೆ ಈಗ ಸದ್ಯ ತೊಂದರೆಯನ್ನ ಅನುಭವಿಸ್ತಾ ಇರುವಂತದ್ದು. ನಾನು ಇಲ್ಲಿರುವಂತಹ ಇಂದಿರಾ ಕಿಚನ್ ನ ಸಿಬ್ಬಂದಿಯನ್ನೇ ನಾನು ಮಾತಾಡ್ತಾ ಹೋಗ್ತೀನಿ, ಅವ್ರಿಗೆ ಎಷ್ಟು ಕಷ್ಟ ಆಗ್ತಿದೆ ಅಂತ ಹೇಳಿ. ಸರ್, ಇಡೀ ದೇಶಕ್ಕೆ ಗೊತ್ತು ಸಾಕಷ್ಟು ತೊಂದರೆ ಆಗ್ತಾ ಇದೆ. ಇಂದಿರಾ ಕಿಚನ್ ಅಲ್ಲಿ ಅಡಿಗೆ ಮಾಡಕ್ ನಿಮ್ಗೆ ಎಷ್ಟು ತೊಂದರೆ ಆಗ್ತಾ ಇದೆ ಗ್ಯಾಸ್ ಇಲ್ಲದೆ? ಮೇಡಮ್, ಕಳೆದ 3 ದಿನದಿಂದ ನಮ್ಗಂತ ಸಂಪೂರ್ಣ ನಿಲ್ಲಿಸಿದ್ದಾರೆ. ಬಟ್ ಏನಂತಂದ್ರೆ ನಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ಅಂದ್ರೆ ಸ್ವಲ್ಪ ಮಾತ್ರ ನಮಗೆ ಪೂರೈಕೆ ಮಾಡ್ತಾ ಇದ್ದಾರೆ. ಇದರಲ್ಲೇನೆ ನಾವು ವ್ಯವಸ್ಥೆ ಮಾಡ್ಕೊಂಡು ಮಾಡ್ತಾ ಇದ್ದೀವಿ ಮೇಡಮ್. ಎಷ್ಟು 3 ಹೊತ್ತು ಇಲ್ಲೇ ಊಟ ಮಾಡಬೇಕು ಸರ್, ಅಡಿಗೆ ಮಾಡ್ಬೇಕು ನೀವು. ಸೊ ಎಷ್ಟು ಗ್ಯಾಸ್ನ ನೀವು ಬಳಸ್ತೀರಾ ಪ್ರತಿನಿತ್ಯ ಬಂದ್ಬಿಟ್ಟು ನಮಗೆ 4ರಿಂದ 5 ಬೇಕಾಗುತ್ತೆ ಮೇಡಮ್. ಪಾಪ ಇವರು ಏಜೆನ್ಸಿ ಅವರು ಕೂಡ ನಮಗೆ ಟ್ರೈ ಮಾಡ್ತಾ ಇದ್ದಾರೆ ಕೊಡ್ಲಿಕ್ಕೆ. ಬಟ್ ಅವ್ರಿಗೆ ಸಿಗ್ತಾ ಇರೋದ್ರಿಂದ ನಮ್ಗೆ ಅರ್ಧ ಪೂರೈಕೆ ಮಾಡ್ತಾ ಇದ್ದಾರೆ.
ಅದರಲ್ಲಿ ಅವ್ರು ಎಷ್ಟು ಮಾಡ್ತಾರೋ ಅಷ್ಟನ್ನು ನಾವು ಕಳ್ಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಹೇಗೆ ಸರ್ ಯಾವ್ದಾದ್ರು ಊಟನ ನೀವು ಸ್ಟಾಕ್ ಮಾಡಿದ್ದೀರಾ ಇವಾಗ ಬೆಳಿಗ್ಗೆ ಮಧ್ಯಾಹ್ನ? ಬಟ್ ನಿನ್ನೆವರೆಗೆ ಮಾಡಿಲ್ಲ, ನಿನ್ನೆಯಿಂದ ಮಾಡಿದ್ದೀವಿ ಮೇಡಮ್. ನಾವು ಬೆಳಗ್ಗೆ ಉಪಹಾರ ಏನಿದೆ ಅದು ಕಳಿಸಿದ್ದೇವೆ. ಬಟ್ ಮಧ್ಯಾಹ್ನ ಇನ್ನೂ ಗೊತ್ತಾಗಬೇಕು ಮೇಡಮ್. ಒಂದು ವೇಳೆ ಅವ್ರು ಬರ್ತದೆ ಅಂತಂದ್ರೆ ಕೂಡಲೇ ಮಾಡಿ ಕಳಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಸರ್ ಏನ್ ಹೇಳ್ತಾರೆ ಸರ್ ಗ್ಯಾಸ್ ಡಿಸ್ಟ್ರಿಬ್ಯೂಟರ್ಸ್ಗಳು? ಕೊಡ್ತೀವಿ ಅಂತಿದ್ದಾರಾ ಅಥವಾ ಲೇಟ್ ಆಗುತ್ತೆ ಅಂತಿದ್ದಾರಾ? ಅವ್ರಿಗೆ ಮಾಹಿತಿ ಇಲ್ಲ, ಏನೂ ಇಲ್ಲ. ಅವರು ಏನೂ ಹೇಳ್ತಾ ಇಲ್ಲ. ನಮ್ಗೆ ಏನು ಸರ್ ಬಂದರೆ ನಾವು ಕೊಡ್ತೇವೆ. ನಾವು ಅಲ್ಲಿ ಕಷ್ಟಪಟ್ಟು ನಾವು ನಿಮಗೆ ಯಾಕಂತಂದ್ರೆ ಕೆಲವು ಇದು ಪಬ್ಲಿಕ್ ಸರ್ವಿಸ್ ಇರೋದ್ರಿಂದ ನಿಲ್ಲಿಸಬಾರ್ದು ಅಂತೇಳಿ ಬೇರೆಯವರಿಗೆ ನಾವು ರೆಸಿಡೆನ್ಸಿಯಲ್ಲಿ ನಿಲ್ಲಿಸ್ಬಿಟ್ಟು ನಿಮ್ಗೆ ಕೊಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಇದಿಷ್ಟು ಇಂದಿರಾ ಕಿಚನ್ನ ಸಿಬ್ಬಂದಿ ಹೇಳ್ತಾ ಇರುವಂಥದ್ದು. ಇದರಲ್ಲಿ ನಾವು ಪ್ರಮುಖವಾಗಿ ಗಮನಿಸಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಇಂದಿರಾ ಕಿಚನ್ ಆಗಿರ್ಬೋದು, ಇಂದಿರಾ ಕ್ಯಾಂಟೀನ್ಗಳಾಗಿರ್ಬೋದು ಅಥವಾ ಶಾಲೆ, ಆಸ್ಪತ್ರೆ, ಇದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಎಸೆನ್ಷಿಯಲ್ ಸರ್ವಿಸ್ ಅಂತಾನೆ ಹೇಳಬೇಕು. ಯಾಕಂತ ಹೇಳಿದ್ರೆ ಈ ಒಂದು ಊಟವನ್ನು ನಂಬಿಕೊಂಡು ಸಾಕಷ್ಟು ಜನ ಇರ್ತಾರೆ. ಜೊತೆಗೆ ಇವಾಗ ಆಲ್ರೆಡಿ ಅದಮ್ಯ ಚೇತನ ಆಗಿರ್ಬೋದು ಅಥವಾ ಇಸ್ಕಾನ್ಗಳಲ್ಲಿ ಏನು ಆಹಾರ ಸರಬರಾಜನ್ನ ಮಾಡ್ತಾರೆ ಅವರೆಲ್ಲರೂ ಕೂಡ ಸ್ಟೀಮ್ ಅಲ್ಲಿ ಕುಕ್ ಮಾಡಿ ಅದನ್ನ ಕಳಿಸ್ತಾ ಇದ್ದಾರೆ. ಈಗ GBA ಕಮಿಷನರ್ ಕೂಡ ಮಹೇಶ್ವರ್ ರಾವ್ ಅವರು ಕೂಡ ಹೇಳಿರುವಂತದ್ದು, ನಮಗೆ 2 ದಿನಕ್ಕೆ ಆಗುವಷ್ಟು ಮಾತ್ರ ನಮಗೆ ಸಿಲಿಂಡರ್ಗಳು ಇರುವಂತದ್ದು ಇಂದಿರಾ ಕಿಚನ್ಗಳಲ್ಲಿ ಆಗಿರ್ಬೋದು ಅಥವಾ GBA ಶಾಲೆಗಳಲ್ಲಿ ಆಗಿರ್ಬೋದು. ಹೀಗಾಗಿ ಇದಕ್ಕೆ ಪರ್ಯಾಯ ಮಾರ್ಗವನ್ನು ನಾವು ಹುಡುಕ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಕಾದ್ ನೋಡ್ಬೇಕಾಗಿದೆ ಸಂಪತ್, GBA ಏನಾದ್ರೂ ಸ್ಟೀಮ್ ಅಲ್ಲಿ ಕುಕ್ ಮಾಡೋದನ್ನ ಅಳವಡಿಸ್ಕೊಳ್ಳುತ್ತಾ ಅಥವಾ ಹಿಂದಿನ ಕಾಲದ ರೀತಿಯಲ್ಲಿ ಸೌದೆ ಒಲೆಯಲ್ಲಿ ಕುಕ್ ಮಾಡ್ಲಿಕ್ಕೆ ಮುಂದಾಗುತ್ತಾ ಅಂತ ಹೇಳಿ. ಒಟ್ಟಿನಲ್ಲಿ ಈ ಒಂದು ಕಮರ್ಷಿಯಲ್ ಗ್ಯಾಸ್ಗಳ ಸಪ್ಲೈ ಬಂದಾಗಿರೋದ್ರಿಂದ ಎಲ್ಲಾ ವಿಭಾಗದಿಂದಲೂ ಕೂಡ ಸಾಕಷ್ಟು ತೊಂದರೆ ಅಂತೂ ಅನುಭವಿಸ್ತಾ ಇದ್ದಾರೆ ಸಂಪತ್. ಥ್ಯಾಂಕ್ ಯು ಸುಷ್ಮಿತಾ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.